Hi, hello everyone. This is Madhukumar Nagraj. ಇವತ್ತು ಓಪನಿಂಗ್ ಅಲ್ಲೇ ಟ್ರೇಡ್ ಸಿಕ್ಕಿದೆ ಆಕ್ಚುಲಿ ನಾನು ಸುಮ್ಮನೆ ಟ್ರಿಗರ್ ಆಗಿಲ್ಲ. ಸೊ ಬ್ಯಾಂಕ್ ನಿಫ್ಟಿ ಕಂಪ್ಲೀಟ್ ಬೇರಿಶ್ ಇದೆ. ಸೊ ಕಂಪ್ಲೀಟ್ ಬೇರಿಶ್ ಇರೋ ಮೂಮೆಂಟ್ ಅಲ್ಲಿ ಸೊ ಪ್ರಾಬಬಿಲಿಟೀಸ್ ಜಾಸ್ತಿ ಸೈಡ್ ವೇಸ್ ಹೋಗ್ಬೋದು. ಲೆಟ್ ಸಿ ಮಾರ್ಕೆಟ್ ಯಾವ ಕಡೆ ಮೂವ್ಮೆಂಟ್ ಆಗುತ್ತೆ ಅಂತ. ನಾನಂತೂ ಫಸ್ಟ್ 5 ಮಿನಿಟ್ಸ್ ಹೈಗೆ 33,700 ಟಿಗೆ ರೆಡಿ ಇದ್ದೀನಿ. ಸೊ ಇದೇನಾದ್ರು 527.5 ಬ್ರೀಚ್ ಮಾಡ್ತು ಅಂದರೆ ನಾನು ಟ್ರೇಡ್ ತಗೋತೀನಿ. ಸೊ ಆಲ್ರೆಡಿ ನಾನು 477.5 ಸ್ಟಾಪ್ ಲಾಸ್ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಲೆಟ್ ಸಿ. ಸೊ ಬೈ ಟ್ರಿಗರ್ ಆಯಿತು, ಈಗ ಸ್ಟಾಪ್ ಲಾಸ್ ಇಟ್ಕೋತೀನಿ. ನನ್ನ ಐಡಿಯಾ ಇವಾಗ ಏನಂದರೆ ಎವ್ರಿ 50 ಪಾಯಿಂಟ್ಸ್ ನಾನು ಟ್ರಯಲ್ ಮಾಡ್ತಾ ಹೋಗ್ತಾ ಇರ್ತೀನಿ. ನೋಡೋಣ ಇವಾಗ ಇನ್ ಕೇಸ್ 577.5 ಏನಾದರೂ ಟಚ್ ಆದರೆ, ಫಾರ್ ಎಕ್ಸಾಂಪಲ್ ನಾನು 527.5ಗೆ ಟ್ರಯಲ್ ಮಾಡ್ಕೋತೀನಿ. ಸೊ ಆಬ್ವಿಯಸ್ ಆಬ್ವಿಯಸ್ಲಿ ಗೊತ್ತಿಲ್ಲ ಎಲ್ಲಿವರೆಗೂ ಮೂಮೆಂಟ್ ಆಗುತ್ತೆ ಅಂತ. ನೋಡೋಣ. ಸದ್ಯಕ್ಕೆ ಮಾರ್ಕೆಟ್ ಅಂತ ಸೈಡ್ ವೇಸ್ ಹೋಗ್ತಾ ಇದೆ. ಸೊ ನಾನಂತೂ 575.7.5ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ ಕೇಸ್ ಮಾರ್ಕೆಟ್ ಹೀಗೆ ಸಿಕ್ಸಾಕ್ ಹೋಗ್ತಾ ಇದ್ರೆ, ಸೊ ನಮ್ಮದು ಟ್ರೈಲಿಂಗ್ ಸಿಸ್ಟಮ್ ಇದೆ. ಸೊ ಒಂದು 50 ಪಾಯಿಂಟ್ಸ್ ಟ್ರೈಲಿಂಗ್, ಎರಡನೇದು ಎರಡು ಕ್ಯಾಂಡಲ್ ಲೋಗೆ ಟ್ರಯಲ್ ಮಾಡ್ಕೊಂಡು ಹೋಗ್ತೀನಿ. ಸೊ ಈಗ ಫ್ರೀಕ್ವೆಂಟಾಗಿ 3-4 ಪಾಯಿಂಟ್ ಕ್ಯಾಂಡಲ್ಸ್ ಸೈಡ್ ವೇಸೇ ಹೋಗ್ತಾ ಇದೆ. ಸೊ ಇಂಥ ಕೇಸಲ್ಲಿ ಏನು ಮಾಡ್ತೀನಿ ಅಂದರೆ ಎರಡೆರಡು ಕ್ಯಾಂಡಲ್ ಲೋಗೆ ನಾನು ಟ್ರಯಲ್ ಮಾಡ್ಕೊಂಡು ಬರ್ತಾ ಇರ್ತೀನಿ. ಇಫ್ ಇನ್ ಕೇಸ್ ಐ ಬ್ರೇಕ್ ಆಯಿತು ಅಂದರೆ ಮೇಲ್ಗಡೆ ಟ್ರೇಡ್ ಹೋಗುತ್ತೆ. ಇಫ್ ಇನ್ ಕೇಸ್ ಸ್ಲೋ ಬ್ರೇಕ್ ಆಯಿತು ಅಂದರೆ ಆಬ್ವಿಯಸ್ಲಿ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಸೊ ಟ್ರೇಡ್ ಎಂಡ್ ಆಗುತ್ತೆ. ಸೊ ಅದೇನೇ ಪ್ಲ್ಯಾನ್. ಆ್ಯಕ್ಚುಲಾಗಿ ಜಿಗ್ಜ್ಯಾಕ್ ಮಾರ್ಕೆಟಲ್ಲಿ ವೆಯ್ಟ್ ಮಾಡ್ಬೋದು. ಇಫ್ ಇನ್ ಕೇಸ್ ನಾವು ಟ್ರಯಲ್ ಮಾಡಲಿಲ್ಲ ಅಂದರೆ ನಮ್ಮ ಸ್ಟಾಪ್ ಲಾಸ್ ಪಕ್ಕ ಹೊಡೆಯುತ್ತೆ, ರಿವರ್ಸ್ ಆಗಿಬಿಡುತ್ತೆ, ಬ್ರೇಕ್ಔಟ್ ಆಗಿಬಿಡುತ್ತೆ. ಸೊ ಇಟ್ಸ್ ಬೆಟರ್ ಟು ಟ್ರಯಲ್. ಸೊ ಪ್ರಾಫಿಟ್ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಲಾಸ್ ಅಂತೂ ಮಾಡ್ಕೋಬಾರ್ದು. ಅದೇ ಬೆಸ್ಟ್ ಲಾಜಿಕ್. ಮಾರ್ಕೆಟ್ ಸೈಡ್ ವೇಸ್ ಹೋಗ್ತಾ ಇದೆ, ಜಿಗ್ಜ್ಯಾಕ್ ಆಗಿ ಇದೆ. ಸೊ ನೋಡೋಣ ಬ್ರೇಕ್ ಆಗುತ್ತಾ ಇಲ್ವಾ ಅಂತ. ಸದ್ಯಕ್ಕೆ ಇವಾಗ ಎರಡೆರಡು ಕ್ಯಾಂಡಲ್ ಟ್ರಯಲ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಒಂದು ಬೇರಿಶ್ ಕ್ಯಾಂಡಲ್ ಬರ್ತಾ ಇದೆ. ಸೊ ಇಫ್ ಇನ್ ಕೇಸ್ ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂದರೆ ಸೊ ಟ್ರೇಡ್ ಎಂಡ್ ಆಗುತ್ತೆ. ಇಲ್ಲ ಮೇಲ್ಗಡೆ ಬೇಕಾಯ್ತು ಅಂದರೆ ಟ್ರೈಲಿಂಗ್ ಆಗುತ್ತೆ. 577.5ಗೆ ಹಿಟ್ ಆಗ್ತಿದ್ದಂಗೆ ಸೊ 5 to 7.5ಗೆ ಟ್ರಯಲ್ ಮಾಡ್ಕೋತೀನಿ. ಸೊ ನಾನಂತೂ ನನಗೆ ಪ್ರಾಫಿಟ್ ಆಗಿಲ್ಲ ಅಂದರೂ ಲಾಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಎರಡೆರಡು ಕ್ಯಾಂಡಲ್ ಟ್ರಯಲ್ ಮಾಡ್ಕೊಂಡು ಆಲ್ಮೋಸ್ಟ್ ಲಿಟ್ರಲಿ ನನ್ನ ಟ್ರಯಲಿಂಗ್ ಪಾಯಿಂಟ್ ಹತ್ರನೇ ಬಂದ್ಬಿಟ್ಟಿದೆ. ಸೊ ಈಗಂತೂ ನಾನು ಆಲ್ಮೋಸ್ಟ್ ನೋ ಪ್ರಾಫಿಟ್ ನೋ ಲಾಸ್ ಝೋನಲ್ಲಿ ಇದ್ದಂಗೆ ಇರುತ್ತೆ. ಸೊ ಈಗಷ್ಟೇ 577.5 ಟ್ರಿಗರ್ ಆಯಿತು. ಸೊ ನಾನು 527.5ಗೆ ಟ್ರಯಲ್ ಮಾಡ್ಕೋತೀನಿ. ಈ ಮಾರ್ಕೆಟ್ ಹಿಂಗೆ ಝೂಮಿಂಗಲ್ಲಿ ಹೋಗಿ 627.5 ಟಚ್ ಮಾಡಿದ್ರೆ ಸೊ ನಾನು 577.5ಗೆ ನಂದು ಸ್ಟಾಪ್ ಲಾಸ್ನ ಅಗೇನ್ ಟ್ರಯಲ್ ಮಾಡ್ಕೋತೀನಿ. ಸೊ ದಟ್ ನನಗೆ 50 ಪಾಯಿಂಟ್ಸ್ ಪ್ರಾಫಿಟ್ ಆಗುತ್ತೆ ಇಫ್ ಇನ್ ಕೇಸ್ ಮಾರ್ಕೆಟ್ ರಿವರ್ಸ್ ಆದರೆ. ಸೊ ನೋಡೋಣ 627.5 ಟಚ್ ಆಗುತ್ತಾ ಏನೋ ಅಂತ. ಬಟ್ ಬಿಫೋರ್ ದಟ್ ಎವ್ರಿ ಮೂಮೆಂಟ್ ನಾವು ಟ್ರಯಲ್ ಮಾಡೋದ್ರಿಂದ ಅಟ್ಲೀಸ್ಟ್ ಒಂದು ಮಿನಿಮಲ್ ಅಮೌಂಟ್ ನಮಗೆ ರಿಟರ್ನ್ಸ್ ಅನ್ನೋದು ಸಿಗಬೇಕು ಅನ್ನೋದೊಂದೇ ಉದ್ದೇಶದಿಂದ ನಾವು ಆಪ್ಷನ್ ಬೈ ಮಾಡೋದು. ಆ್ಯಕ್ಚುಲಾಗಿ ಈಗ ಲಿಟ್ರಲಿ
ಮೋರ್ ದೆನ್ ಆಲ್ಮೋಸ್ಟ್ ಹಾಫ್ ಅನ್ ಅವರ್ ಮೇಲಿಂದ ಟ್ರೇಡ್ ನಡೀತಾ ಇದೆ. ಯಾವ ಅಡಿಕೆ ಯಾವ್ದು ಅಡಿಕೆ ಇಲ್ಲ. ಸೊ ಏನಂದ್ರೆ ಮೇನ್ ಥಿಂಗ್ ಏನಂದ್ರೆ, ಸೊ ನಾವು ಆಪ್ಷನ್ ಬೈ ಮಾಡಬೇಕು ಅಂದರೆ ಮಾರ್ಕೆಟ್ ಟ್ರೆಂಡಿಂಗಲ್ಲಿರಬೇಕು. ಈಗಷ್ಟೇ 30 ಮಿನಿಟ್ಸ್ ಹತ್ರ ಜಿಗ್ಜಾಕ್ ಮೂಮೆಂಟ್ ಇತ್ತಲ್ಲ, ಸೊ ಅಂಥ ಮೂಮೆಂಟಲ್ಲಿ ನಾವು ಟ್ರೇಡ್ ಮಾಡಿದ್ರೆ ನಮಗೆ ಡಿಪ್ರಿಷಿಯೇಟ್ ಆಗ್ತಾ ಇರುತ್ತೆ ಆಪ್ಷನ್ ಸ್ಟ್ರೈಕ್ ಪ್ರೈಸು. ಸೊ ಹೈ ವಾಲಟಿಲಿಟಿ ಟೈಮಲ್ಲಿ ಬೈಯಿಂಗ್ ಮಾಡಬೇಕು, ಲೋ ವಾಲಟಿಲಿಟಿ ಟೈಮಲ್ಲಿ ಸೆಲ್ಲಿಂಗ್ ಮಾಡಬೇಕು. ದಟ್ ಈಸ್ ದ ಬೆಸ್ಟ್ ಥಿಂಗ್ ನಾವು ಫಾಲೋ ಮಾಡಬೇಕಾದ್ರೆ ಮಿನಿಮಲ್ ರೂಲ್ಸ್. ಸೊ ಮಿನಿಮಲ್ ರೂಲ್ಸ್ ನಾವು ಅದನ್ನು ಫಾಲೋ ಮಾಡಿದ್ರೆ ನಾವು ಯಾವತ್ತೂ ಡೇಟಾ ಡಿಕೆ ಡಿಪ್ರಿಸಿಯೇಷನ್ ಆಪ್ಷನ್ ಡಿಪ್ರಿಸಿಯೇಷನ್ ಯಾವುದಕ್ಕೂ ನಾವು ಸಿಗಾಕೊಳ್ಳೋಕೆ ಹೋಗೋದಿಲ್ಲ. ಸೊ ನೋಡೋಣ ಇದೇನಾದ್ರು 627.5ನ ಟಚ್ ಆಗುತ್ತಾ ಅಂತ. ಇಫ್ ಇನ್ ಕೇಸ್ ಟಚ್ ಆಗಲಿಲ್ಲ ಅಂದ್ರೆ ನಾನಂತೂ 2 ಕ್ಯಾಂಡಲ್ ಲೋ ನಾನು ಟ್ರಯಲ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಐಲ್ ಬಿ ಕೀಪ್ ಟ್ರಯಲಿಂಗ್. ಸೊ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಟ್ರಯಲ್ ಮಾಡ್ತಾ ಇರ್ತೀನಿ. ಇಫ್ ಇನ್ ಕೇಸ್ ಝೂಮಿಂಗ್ ಶುರು ಆಯ್ತು ಅಂದರೆ ಟ್ರಯಲಿಂಗ್ ಸ್ಟಾಪ್ ಮಾಡ್ತೀನಿ, ಬಿಕಾಸ್ ಅಲ್ಲಿ ನಾನು 50 ಪಾಯಿಂಟ್ಸ್ ಟ್ರಯಲಿಂಗ್ ವರ್ಕ್ ಆಗುತ್ತೆ. ಸೊ ಇನ್ ಕೇಸ್ ಇದೇ ಥರ ಈಗ ನೋಡಿ ರೆಡ್ ಕ್ಯಾಂಡಲ್ ಬಂತು, ಅಗೇನ್ ಇನ್ನೊಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗ್ತಿದೆ. ಸೊ ಬಿಫೋರ್ ಗ್ರೀನ್ ಕ್ಯಾಂಡಲ್ ಲೋಗೆ ನಾನು ಸ್ಟಾಪ್ ಲಾಸ್ ಇಟ್ಕೊಂಡಿದ್ದೆ. ದ್ಯಾಟ್ ಟ್ರಿಗರ್ಸ್ ಮೀನ್ಸ್ ಒಂದು ಟ್ರೇಡ್ ಓವರ್ ಆಗುತ್ತೆ. ಸೊ ಹಾಗೇನೆ ವರ್ಕ್ ಮಾಡಬೇಕು. ಸೊ ಆಪರ್ಚುನಿಟಿ ದೊಡ್ಡದಾಗಿ ಬರುತ್ತೆ ಅಂತ ಬಂದಿರೋ ಪ್ರಾಫಿಟ್ನ ಬಿಡ್ತಾ ಕೂರಬಾರ್ದು. ಸೊ ಟ್ರಿಗರ್ ಆಯಿತು, ಲಿಟ್ರಲಿ ನಾವೊಂದು 50-60 ಪಾಯಿಂಟ್ಸ್ ಪ್ರಾಫಿಟ್ ಗೇನ್ ಆಯಿತು ಮಾರ್ನಿಂಗ್. ಸೊ ಟ್ರೇಡ್ ಓವರ್ ಆಯಿತು. ಸೊ ಫಾರ್ 1 ಅವರ್ ಇಟ್ಸ್ ಮೋರ್ ದೆನ್ ಎನಫ್ ನನ್ನ ಪ್ರಕಾರ. ಸೊ 50 ಪಾಯಿಂಟ್ಸ್ ಸಾಕು. ಸ್ಮಾಲ್ ಥಿಂಗ್ಸ್ ದೊಡ್ಡದಾಗುತ್ತೆ. ಸಣ್ಣ ಪ್ರಾಫಿಟಲ್ಲಿ ನಾವು ಖುಷಿ ಪಡಬೇಕು. ನೋಡೋಣ. ಸೊ ಬ್ಯಾಂಕ್ ನಿಫ್ಟಿ ನೋಡಿ, ಅದು ಗ್ಯಾಪ್ ಡೌನ್ ಆಗಿರೋದ್ರಿಂದ ಆಲ್ಮೋಸ್ಟ್ ಗ್ಯಾಪ್ ಡೌನ್ ಆದಮೇಲೆ ಗ್ಯಾಪ್ ಅಪ್ ಆದಮೇಲೆ ಟ್ರೆಂಡ್ ಆಗೋದಿಲ್ಲ ಯೂಶಲಿ. ಸೊ ಅದೇ ಸೈನ್ ಇದೆ. ಸೆಲ್ಲಿಂಗ್ ಶುರು ಆಯಿತು, ಅಗೇನ್ ಸೈಡ್ ವೇಸ್ ಮಾರ್ಕೆಟ್ ಶುರು ಆಯಿತು. ರಿವರ್ಸಲ್ ಅಂತೂ ಸದ್ಯಕ್ಕೆ ಆಗಲಿಲ್ಲ, ಒಳ್ಳೆ ವಿಷಯ, ಅದೇನೇ ಬೆಟರು. ಸೊ ನಾನು 2 ಕ್ಯಾಂಡ್ಲು ಲೋ ಟ್ರಯಲ್ ಮಾಡ್ತಾ ಇರೋದ್ರಿಂದ ಟ್ರಿಗರ್ ಆಯಿತು. ಇವಾಗ ಅಪ್ಪರ್ ಡಿಪ್ ಮಾರ್ಕೆಟ್ ಯಾವ ಕಡೆ ಹೋದ್ರೂ ನನಗಂತೂ ಏನು ಟೆನ್ಷನ್ ಇಲ್ಲ. ಸೊ ನಾನು ನೆಕ್ಸ್ಟ್ ಸಿಸ್ಟಮ್ ಪಾಯಿಂಟ್ವರೆಗೂ ವೆಯ್ಟ್ ಮಾಡ್ತೀನಿ. ನೋಡೋಣ ಇನ್ನು ಯಾವ್ದಾದ್ರು ಪ್ರಾಫಿಟಬಲ್ ಟ್ರೇಡ್ ಸಿಗುತ್ತಾ ಏನು ಅಂತ. ಸೊ ಎಂಡ್ ಆಫ್ ದ ಡೇ ನನಗೆ 5600 ಚೇಂಜ್ ಸಮಥಿಂಗ್ ನನಗೆ ಪ್ರಾಫಿಟ್ ಆಯಿತು. ಸೊ ಸಾಕು, ಮಿನಿಮಲ್. ಲಿಟ್ರಲಿ ನಾನು 2 lakhs ಇನ್ವೆಸ್ಟ್ ಮಾಡಿರೋದು ಇದಕ್ಕೆ. ಸೊ 5000 ಮೀನ್ಸ್ 2.5% ರಿಟರ್ನ್, ಮೋರ್ ದೆನ್ ಏನ. ಆ್ಯಕ್ಚುಲಿ ಎಲ್ಲ ವೀಕ್ಲಿಯಲ್ಲಿ ಸಂಪಾದನೆ ಮಾಡ್ತಾರೆ, ವೀಕ್ಲಿ 1% ಅಂತಾರೆ. ಸೊ ಇಂಟ್ರಾಡೇಗೆ 2.5% ರಿಟರ್ನ್ ಒಳ್ಳೆಯದು, ಸಾಕು. 10 ಫಾರ್ ದ ಡೇ. ಓಕೆ, ಬಾಯ್ ಬಾಯ್. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಆದಷ್ಟು. ಥ್ಯಾಂಕ್ ಯು. ಬಾಯ್ ಬಾಯ್, ಸಿಗೋಣ ನಾಳೆ.